ವೀಕ್ಷಕರೇ, ನಮ್ಮ ದೇಶ ಸುವರ್ಣ ದೇಶ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಸುಮಾರು 1500 ವರ್ಷಗಳಿಂದ ನಮ್ಮ ದೇಶದ ಮೇಲೆ ಪರಕೀಯರ ದಬ್ಬಾಳಿಕೆ ನಡೀತಾನೆ ಇದೆ. ಆ ದುಷ್ಟ ಪರಕೀಯರಲ್ಲಿ ಬ್ರಿಟಿಷರು ಒಬ್ಬರು. ಆ ಬ್ರಿಟಿಷರು ಸುಮಾರು 200 ವರ್ಷಗಳವರೆಗೆ ನಮ್ಮ ದೇಶವನ್ನಾಳಿ ಜಾಲಾಡಿಬಿಟ್ರು. ಹಲವಾರು ಸ್ವತಂತ್ರ ಹೋರಾಟರ ಬಲಿದಾನ ಪಡೆದು ನಮ್ಮ ದೇಶ 1947 ಆಗಸ್ಟ್ 15 ರಾತ್ರಿ ಸ್ವತಂತ್ರಗೊಂಡಿತು. ಆದರೆ ಆ ರಾತ್ರಿ ಏನೆಲ್ಲ ನಡೆಯಿತು ಅನ್ನೋದು ನಮ್ಮ ಜನತೆಗೆ ಇನ್ನೂ ಗೊತ್ತಿಲ್ಲ. ವೀಕ್ಷಕರೇ, ಆ ರಾತ್ರಿ ಏನೆಲ್ಲ ಘಟನೆಗಳಾದವು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ. ಸೊ ಈ ವಿಡಿಯೋ ಕೊನೆವರೆಗೂ ತಪ್ಪದೆ ನೋಡಿ. ವೀಕ್ಷಕರೇ, ಆ ರಾತ್ರಿ ಸ್ವತಂತ್ರದ ಶುಭ ದಿನದ ಜೊತೆಗೆ ದೇಶಕ್ಕೆ ಅಶುಭ ದಿನವೂ ಆಗಿತ್ತು. ಮಳೆಗಾಲ ಇದ್ದಿದ್ದರಿಂದ ಆ ದಿನ ದಿಲ್ಲಿಯಲ್ಲಿ ಸಂಜೆಯಿಂದಲೂ ಸುರಿಮಳೆ ಆಗ್ತಾನೆ ಇತ್ತು. ಸ್ವತಂತ್ರದ ಸಮಯ ಬರ್ತಾ ಬರ್ತಾ ಸುಮಾರು 9 ಗಂಟೆವರೆಗೆ ರಾಯ್ಸಿನಾ ಹೌಸ್ ಮುಂದೆ 5 ಲಕ್ಷದಷ್ಟು ಜನರು ಸೇರಿಕೊಂಡಿದ್ರು. ಮಳೆ ಇನ್ನೂ ನಿಂತಿರಲಿಲ್ಲ. ರಾತ್ರಿ 10 ಗಂಟೆವರೆಗೆ ಲಾರ್ಡ್ ಮೌಂಟ್ ಬ್ಯಾಟನ್, ನೆಹರು ಹಾಗೂ ಪಟೇಲರು ವಾಯ್ಸ್ ರಾಯ್ ಹೌಸ್ ಮನೆಗೆ ಬಂದರು. ಆಗಸ್ಟ್ 14 ರಾತ್ರಿಯಂದು 12 ಗಂಟೆಯಾಗಲು ಕೆಲವೇ ಕ್ಷಣಗಳು ಉಳಿದಿದ್ದವು. ಆಗ ಪಂಡಿತ್ ನೆಹರು 2 ಮಾತು ಹೇಳಿ ತಮ್ಮ ಭಾಷಣವನ್ನು ಆರಂಭಿಸಿದರು. ಕೆಲವೇ ಕ್ಷಣಗಳ ನಂತರ ನಮ್ಮ ದೇಶದ ಭೂಗೋಳ, ಭವಿಷ್ಯ ಎಲ್ಲವೂ ಬದಲಾಯಿತು. ಏಕೆಂದರೆ ಸುಮಾರು 200 ವರ್ಷಗಳಿಂದ ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾದ ಭಾರತ ಆ ರಾತ್ರಿ ಸ್ವತಂತ್ರದ ಅಮೃತ ಗಳಿಗೆಯನ್ನು ನೋಡಬಹುದಿತ್ತು. ಆದರೆ ದುರಂತ ಏನೆಂದರೆ, ಸ್ವತಂತ್ರದ ಖುಷಿಯ ಜೊತೆಗೆ ಇನ್ನೊಂದು ದುಃಖವು ನಮಗೆ ಕಾಡುತ್ತಿತ್ತು. ಆ ದಿನ ನಮ್ಮ ದೇಶ ಹಿಂದೆಂದೂ ಕಂಡಿರದ ನಷ್ಟವನ್ನು ಎದುರಿಸಬೇಕಿತ್ತು. ಆ ದಿನ ನಮ್ಮ ದೇಶ ಮುರಿದು ಹೋಗಿತ್ತು. ಅಂದರೆ ಆ ದಿನ ನಮ್ಮ ರಾಷ್ಟ್ರ ಭಾರತ ಹಾಗೂ ಪಾಕಿಸ್ತಾನ ಎಂದು ವಿಭಜನೆಗೊಂಡಿತ್ತು. ನಮಗೆ ಸ್ವತಂತ್ರ ಎಷ್ಟು ಸರಳವಾಗಿ ದೊರಕಲಿಲ್ಲ. ಆ ಬ್ರಿಟಿಷರ ಅಂತವು ಬಹಳ ಮೊದಲೇ ಶುರುವಾಗಿತ್ತು. ಒಂದು ಕಡೆ ಮಹಾತ್ಮ ಗಾಂಧಿಯವರ ಜನಾಂದೋಲನ ದೇಶದ ಜನರಲ್ಲಿ ಹೊಸ ಕಿಚ್ಚನ್ನು ಎಬ್ಬಿಸಿತ್ತು. ಇನ್ನೊಂದು ಕಡೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜ್ ಬ್ರಿಟಿಷರಿಗೆ ಆಘಾತವನ್ನುಂಟು ಮಾಡಿತ್ತು. ಅದರ ಮೇಲೆ 2ನೇ ವಿಶ್ವಯುದ್ಧದಲ್ಲಿ ಭಾಗವಹಿಸಿದ್ರಿಂದ ಬ್ರಿಟಿಷರ ಸಾಮರ್ಥ್ಯವು ನಷ್ಟವಾಗಿತ್ತು. ಆರ್ಥಿಕ ಸಮಸ್ಯೆಯಿಂದ ನರಳುತ್ತಾ ಇರೋದ್ರಿಂದ ಲಾರ್ಡ್ ಮೌಂಟ್ ಬ್ಯಾಟನ್ ನಮ್ಮ ದೇಶದ ಕೊನೆಯ ವಾಯ್ಸ್ ರಾಯ್ ಆಗಿ ನೇಮಕಗೊಂಡಿದ್ದ. ನಿಜ ಹೇಳಬೇಕಂದ್ರೆ ನಮಗೆ ಸ್ವತಂತ್ರ 1948ರಲ್ಲಿ ಸಿಗಬೇಕಾಗಿತ್ತು. ಆದರೆ ಅಧಿಕಾರದ ಮೋಹ ಮಹಮ್ಮದ್ ಅಲಿ ಜಿನ್ನಾಗೆ ದೇಶ ನಾಶ ಮಾಡುವವರೆಗೂ ಸುಮ್ಮನೆ ಬಿಡಲಿಲ್ಲ. ಜಿನ್ನಾ ಪಾಕಿಸ್ತಾನ್ ಬೇಕೆಂದ ಹಠ ಹಿಡಿದಿದ್ದರಿಂದ ನಮ್ಮ ದೇಶದೆಲ್ಲೆಡೆ ಹಿಂದೂ ಮುಸ್ಲಿಂ ದಂಗೆಗಳಾದವು. ಅಂದಿನ ಭಾರತದ ದುಸ್ಥಿತಿ ಕಂಡು ಆದಷ್ಟು ಬೇಗ ದೇಶಕ್ಕೆ ಸ್ವತಂತ್ರ ಗಳಿಸಬೇಕು ಎಂದು ಬ್ರಿಟಿಷರು ನಿರ್ಧರಿಸಿದರು. ಯಾಕಂದರೆ ಭಾರತ ನಡೆಸುವಷ್ಟು ಅವರಲ್ಲಿ ಸಾಮರ್ಥ್ಯವೂ ಇರಲಿಲ್ಲ ಹಾಗೂ ದೇಶದಲ್ಲಿ ಏನೂ ಉಳಿದೇ ಇರಲಿಲ್ಲ. ವೀಕ್ಷಕರೇ, ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು. ಅದೇನೆಂದರೆ, 3 ಜೂನ್ 1948ರಲ್ಲಿ ಸ್ವತಂತ್ರವಾಗಬೇಕಾಗಿದ್ದ ಭಾರತ ಆಗಸ್ಟ್ 15ರಂದೇ ಯಾಕೆ ಸ್ವತಂತ್ರಗೊಂಡಿತು? ಸ್ನೇಹಿತರೆ, ಆಗಸ್ಟ್ 15ನೇ ದಿನಾಂಕವನ್ನೇ ನಿರ್ಧರಿಸುವ ಹಿಂದೆ ಒಂದು ರಹಸ್ಯ ಇದೆ. ಬರೀ ಭಾರತೀಯರಷ್ಟೇ ಅಲ್ಲ, ಬ್ರಿಟಿಷರು ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಾಢವಾದ ನಂಬಿಕೆಯನ್ನು ಇಟ್ಟಿದ್ರು. ಅಂಥದ್ರಲ್ಲಿ ಮೌಂಟ್ ಬ್ಯಾಟನ್ಗೆ ಜ್ಯೋತಿಷ್ಯದಲ್ಲಿ ಗಾಢವಾದ ನಂಬಿಕೆಯೇ ಇತ್ತು. ಮೌಂಟ್ ಬ್ಯಾಟನ್ನ ನಂಬಿಕೆಯ ಪ್ರಕಾರ 15 ಆಗಸ್ಟ್ ಶುಭ ದಿನವಾಗಿತ್ತು. ಏಕೆಂದರೆ ಜಪಾನ್ ದೇಶವು ಸಹ ಯುದ್ಧದಲ್ಲಿ ಆಗಸ್ಟ್ 15, 1945ರಂದು ಶರಣಾಗತಿಯನ್ನು ಸ್ವೀಕರಿಸಿತು. ಆದರೆ ರಾತ್ರಿ 12 ಗಂಟೆಗೆ ಏಕೆ ನಿರ್ಣಯ ಮಾಡಿದರು? ಇದರ ಹಿಂದೆಯೂ ಸಹ ಜ್ಯೋತಿಷ್ಯನೇ ಇದೆ. ನಮ್ಮ ಭಾರತೀಯ ಜ್ಯೋತಿಷ್ಯರ ಪ್ರಕಾರ ಆಗಸ್ಟ್ 15ರ 12 ಗಂಟೆ ಶುಭ ವೇಳೆಯಾಗಿತ್ತು. ಜ್ಯೋತಿಷ್ಯರು 12 ಗಂಟೆಯ ಒಳಗಾಗಿ ಸ್ಪೀಚ್ ಮುಗಿಸಲು ನೆಹರುನಲ್ಲಿ ಕೇಳಿಕೊಂಡರು. ಆಗಸ್ಟ್ 15ರ ಬೆಳಗ್ಗೆ 8:30 ಗಂಟೆಗೆ ನೆಹರು ಹಾಗೂ ಅವರ ಸದಸ್ಯರು ಪದವಿಯನ್ನು ಸ್ವೀಕರಿಸಿದರು. ಬೆಳಗಿನ ಶುಭೋದಯದ ಜೊತೆಗೆ ಭಾರತೀಯರು ಸ್ವತಂತ್ರದ ಮೊದಲ ಉದಯವನ್ನು ಕಂಡರು. ದೇಶದ ಮೊದಲ ಧ್ವಜಾರೋಹಣವನ್ನು ಪಾರ್ಲಿಮೆಂಟ್ನಲ್ಲೇ ರಾತ್ರಿ 12 ಗಂಟೆಗೆ ಮಾಡಲಾಗಿತ್ತು. ಆ ನಂತರ ಬೆಳಿಗ್ಗೆ 8:30 ಗಂಟೆಗೆ ಎಲ್ಲರ ಮುಂದೆ ಭವ್ಯವಾಗಿ ನಮ್ಮ ದೇಶದ ಮೊದಲ ಧ್ವಜಾರೋಹಣವನ್ನು ಮಾಡಲಾಯಿತು. ಸ್ನೇಹಿತರೆ, ಧ್ವಜಾರೋಹಣ ಕಂಡವರಲ್ಲಿ ಖುಷಿಯ ಕಣ್ಣೀರಿತ್ತು. ಸ್ನೇಹಿತರೆ, ಆಗಸ್ಟ್ 15ರಂದೇ ಬ್ರಿಟಿಷರು ನಮ್ಮನ್ನು ಬಿಟ್ಟು ತೊಲಗಲಿಲ್ಲ. ಸುಮಾರು 1 ವರ್ಷದವರೆಗೂ ನಮ್ಮ ದೇಶದಲ್ಲಿಯೇ ಅವರು ಉಳಿದುಕೊಂಡಿದ್ದರು. ಜೊತೆಗೆ ನಮ್ಮ ದೇಶದ ದೊಡ್ಡ ಪದವಿ ಅಧಿಕಾರಿಗಳು ಸಹ ಅವರೇ ಆಗಿದ್ದರು. ಸುಮಾರು 1500 ಬ್ರಿಟಿಷರು 17 ಆಗಸ್ಟ್ರಂದು ಲಂಡನ್ಗೆ ತೆರಳಿದರು. ತದನಂತರ ಉಳಿದ ಬ್ರಿಟಿಷರು 1948 27 ಆಗಸ್ಟರಂದು ಬ್ರಿಟನ್ಗೆ ಹೊರಡಲು ನಿರ್ಧರಿಸಿದರು. ಸ್ನೇಹಿತರೆ, ಆಶ್ಚರ್ಯದ ವಿಷಯವೇನೆಂದರೆ, ನಮ್ಮ ದೇಶವನ್ನು ದೋಚಲು ಬಂದ ಈ ಬ್ರಿಟಿಷರನ್ನು ಮೀರ್ ಜಾಫರ್ ಯಾವ ರೀತಿ ಸಮ್ಮಾನದಿಂದ ಉತ್ಸಾಹದಿಂದ ಸ್ವಾಗತಿಸಿದ್ದನೋ, ಥೇಟ್ ಅದೇ ರೀತಿ ನೆಹರು ಅವರು ಕೂಡ ಬ್ರಿಟಿಷರಿಗೆ ಸಮ್ಮಾನದಿಂದ ಸಂಗೀತ ವಾದ್ಯದೊಂದಿಗೆ ರವಾನಿಸಿದರು.
ನಮ್ಮ ದೇಶದಲ್ಲಿ ಅತಿಥಿ ದೇವೋಭವ ಅನ್ನೋ ಮಾತನ್ನ ಸರಿಯಾಗಿ ಪಾಲಿಸಿದರು. ಆದರೆ ನಾವೇ ಮೂರ್ಖರು ದೆವ್ವಗಳಿಗೆ ದೇವನ ಉಪಾಧಿ ಕೊಟ್ಟು ಸತ್ಕಾರ ಮಾಡಿದ್ವು. ಆದರೆ ಸ್ನೇಹಿತರೆ, ಸುಮಾರು 200 ವರ್ಷಗಳವರೆಗೆ ನಮ್ಮನ್ನು ಆಳಿದ ಬ್ರಿಟಿಷರಿಗೆ ನಾವು ಸನ್ಮಾನಿಸಿದೆವು ಅಂದರೆ ಇದು ನಮ್ಮ ದೊಡ್ಡತನ ಇರಬಹುದು. ವೀಕ್ಷಕರೇ, ನಮಗೆ ಸ್ವತಂತ್ರ ಸಿಗೋದ್ರಲ್ಲಿ ಯಾರ ಭೂಮಿಕೆ ಮುಖ್ಯವಾಗಿತ್ತು? ಗಾಂಧೀಜಿಯವರದ ಅಥವಾ ಸುಭಾಷ್ ಚಂದ್ರ ಬೋಸ್ ಅವರದ? ಅದೇ ರೀತಿ ಸ್ನೇಹಿತರೆ, ಆಶ್ಚರ್ಯದ ಸಂಗತಿ ಎಂದರೆ ಎಷ್ಟೋ ವರ್ಷಗಳ ಕಾಲ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿಯವರು ಸ್ವತಂತ್ರದ ವೇಳೆಯಲ್ಲಿ ಇಲ್ಲಿ ಇರಲಿಲ್ಲ. ಯಾಕೆ ಗಾಂಧಿ ಇಲ್ಲಿರಲಿಲ್ಲ ಹಾಗೂ ಸ್ವತಂತ್ರದ ಮುಖ್ಯ ಭೂಮಿಕೆ ಯಾರ್ದಾಗಿತ್ತು ಅನ್ನೋದ್ರ ಮೇಲೆ ವಿಡಿಯೋ ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಗುಡ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.